ಇಷ್ಟಪಡ್ತೀನಿ. ಒಂದು, ಅನಿವಾರ್ಯತೆಯಿಂದ ಅಥವಾ ಇನ್ನೇನೋ ಕಾರಣದಿಂದ ಮದುವೆ ಆಗಿಬಿಟ್ಟಿದ್ದಾರೆ. ರಿಲೇಟಿವ್ನಲ್ಲೇ ಮದುವೆ ಆಗಲೇಬೇಕಾದ ಅನಿವಾರ್ಯತೆ, ಯಾಕಂದರೆ ತಂದೆ ತಾಯಿ ಕುಟುಂಬಸ್ಥರ ಒತ್ತಡಕ್ಕೋ ಅಥವಾ ಇಷ್ಟಪಟ್ಟೋ ಮದುವೆ ಆಗಿಬಿಡ್ತಾರೆ. ಏನು ಕೇರ್ ಏನು ತಗೋಬೇಕಾಗತ್ತೆ? ಈಗ ಮೊದಲನೇದಾಗಿ ಯಾವುದೋ ಒಂದು ಅನಿವಾರ್ಯತೆಯಿಂದ ಮದುವೆ ಆಗಲೇಬೇಕು ಅಥವಾ ಇಷ್ಟನೇ ಪಟ್ಬಿಡ್ಬೋದು, ಅಥವಾ ಕುಟುಂಬದ ಒಂದು ಬಲವಂತ ಇರ್ಬೋದು, ಒತ್ತಡನೂ ಇರ್ಬೋದು. ಅಂಥ ಸಂದರ್ಭದಲ್ಲಿ ವಾಹಕ ಪರೀಕ್ಷೆ ಅಂತ ಒಂದು ಪರೀಕ್ಷೆ ಇದೆ. ವಾಹಕ ಪರೀಕ್ಷೆ ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ, ಕ್ಯಾರಿಯರ್ ಸ್ಕ್ರೀನಿಂಗ್ ಅಂತ ಕರಿತೀವಿ ಅದನ್ನು, ವಾಹಕ ಪರೀಕ್ಷೆ. ಈ ವಾಹಕ ಪರೀಕ್ಷೆಗೆ ಇಬ್ಬರೂ ಒಳಪಡಬೇಕಾಗುತ್ತೆ, ಗಂಡು ಮತ್ತು ಹೆಣ್ಣು. ಮಗು ಹುಟ್ಟಕ್ಕೆ ಮೊದಲೇ ನಾನು ಹೇಳ್ತಾ ಇರೋದು, ಮದುವೆ ಆಗೋಯ್ತು ಪ್ರೆಗ್ನೆನ್ಸಿಗೆ ಮೊದಲೇ ವಾಹಕ ಪರೀಕ್ಷೆ ಅಂತ ಮಾಡಿಸ್ಕೋಬೇಕು. ಇದನ್ನು ಜೆನೆಟಿಕ್ ಕೌನ್ಸಿಲರ್ ಹತ್ರ ಹೋದರೆ ಅವರು ಇಡೀ ಫ್ಯಾಮಿಲಿನ ಭಾಳ ನೀಟಾಗಿ ಡೀಟೇಲಾಗಿ ಸ್ಟಡಿ ಮಾಡ್ತಾರೆ. ಮಾಡಿ ಇವರ ವಯಸ್ಸೆಷ್ಟು, ಇವರ ಒಂದು ತಂದೆ ಕಡೆಯಿಂದ ತಾಯಿ ಕಡೆಯಿಂದ ಇಡೀ ಫ್ಯಾಮಿಲಿಲಿ ಯಾವುದಾದ್ರೂ ಕಾಯಿಲೆ ಭಾಳ ಪ್ರಮುಖವಾಗಿ ಇದೆಯಾ, ಇಡೀ ಈಗ ಮೆಟರ್ನಲ್ ಅದನ್ನು ಇದು ಪೆಡಿಗ್ರಿ ಅಂತ ಹಾಕ್ತಾರೆ. ಪೆಡಿಗ್ರಿ ಅಂತ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಬರ್ತಾರೆ. ಯಾರಿಗಾದ್ರೂ ಯಾವ ಥರದ ಕಾಯಿಲೆ ಇತ್ತು, ಆ ಫ್ಯಾಮಿಲಿಲಿ ಎಷ್ಟು ಡೆತ್ಸ್ ಆಗಿತ್ತು, ಕಾರಣ ಏನು, ಇದೆಲ್ಲ ಮಾಡಿದಾಗ ಆ ಫ್ಯಾಮಿಲಿಲಿ ಯಾವ ಕಾಯಿಲೆ ಇದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ತಕ್ಕನಾದಂತೆ ಅದು ಏನಾದರೂ ಇವರಲ್ಲಿ ಮ್ಯೂಟೇಷನ್ ಇದೆಯಾ ಇಲ್ವಾ ಅಂತೇಳಿ ಇವರಿಗೆ ಪರೀಕ್ಷೆನ ಮಾಡ್ತಾರೆ. ಗಂಡು ಹೆಣ್ಣಿಗೆ DNA ಪರೀಕ್ಷೆ ಅದು, ಅದರಲ್ಲಿ ಏನಾದರೂ ಮ್ಯೂಟೇಷನ್ಗಳಾಗಿದೆಯಾ ಅಂತ. ಅದರಲ್ಲಿ ಒಬ್ಬರಲ್ಲಿ ಮ್ಯೂಟೇಷನ್ ಇದೆ, ಇನ್ನೊಬ್ಬರಲ್ಲಿ ಇಲ್ಲ ಅಂದರೆ ಮದುವೆ ಆಗ್ಬೋದು, ಏನು ತೊಂದರೆ ಇಲ್ಲ, ಮಗುನೂ ಮಾಡ್ಕೋಬೋದು, ಏನು ತೊಂದರೆ ಏನಾಗೋದಿಲ್ಲ. ಇಬ್ಬರಲ್ಲೂ ಏನಾದರೂ ಅಕಸ್ಮಾತ್ ಮ್ಯೂಟೇಷನ್ ಇದೆ ಅಂದಾಗ ಆಗಲೂ ಒಂದು ಚಾನ್ಸ್ ಇದೆ. ಮದುವೆ ಆಯಿತು, ಮಗು ಮಾಡ್ಕೋಬೇಕು ಅಂದಾಗ ಫಸ್ಟ್ ಪ್ರೆಗ್ನೆನ್ಸಿ ಆಗುತ್ತಲ್ಲ, ಪ್ರೀನೆಟಲ್ ಡಯಾಗ್ನೋಸಿಸ್ ಮಾಡಬೇಕು. ಬೆಳೆಯುತ್ತಿರುವ ಭ್ರೂಣಕ್ಕೆ ಏನಾದರೂ ಈ ಕಾಯಿಲೆ ಬಂದಿದೆಯಾ ಇಲ್ವಾ ಅಂತೇಳಿ ಪ್ರೀನೆಟಲ್ ಡಯಾಗ್ನೋಸಿಸ್ ನಾನು ಹೇಳಿದೆ ಆಗಲೇ. ಆಮ್ನಿಯೋಸಿಂಟಸಿಸ್, ಕೋರಿಯಾನಿಕ್ ವಿಲೈ ಸ್ಯಾಂಪ್ಲಿಂಗ್, ಕಾರ್ಡೋಸಿಂಟಸಿಸ್ ಇದನ್ನು ಮಾಡಿದಾಗ ಬೆಳೆಯುತ್ತಿರುವ ಭ್ರೂಣಕ್ಕೆ ಆ ಕಾಯಿಲೆ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅಥವಾ ಆ ಕಾಯಿಲೆಗೆ ಮಗು ವಾಹಕನೇ, ಅದಕ್ಕೂ ಏನಾದ್ರು ಕ್ಯಾರಿಯಾನ್ ಆಗಿದೆಯಾ, ಒಂದು ಕಾಪಿ ಇದೆಯಾ, ಎಲ್ಲದೂ ಗೊತ್ತಾಗುತ್ತೆ. ಎಲ್ಲ ನಿಮ್ಗೆ ಎಂಟೈರ್ ಥಿಂಗ್ ಹೊರಗಡೆ ಇದ್ದಾಗ ಹೆಂಗೆ ಟೆಸ್ಟು, ಅದು ಒಳಗಡೆ ಸೇಮ್ ಟು ಸೇಮ್ ಅಕ್ಯುರೇಟ್, ಅದು ಏನೂ ಇಲ್ಲ. ಫಸ್ಟ್ ಕ್ಲಾಸ್ 100ಕ್ಕೆ 100 ನಿಮಗೆ ಅದು ಸರಿಯಾದ ಫಲಿತಾಂಶನೇ ಕೊಡುತ್ತೆ. ಹಾಗಾಗಿ ಅದನ್ನು ಪರೀಕ್ಷೆ ಮಾಡ್ಬೋದು. ಮಾಡಿ ಮಗು ಆರೋಗ್ಯವಾಗಿದೆ ಅಂತಂದರೆ ಮಗುನ ಉಳಿಸ್ಕೋಬೋದು. ಮಗುಗೆ ತೊಂದರೆ ಇದೆ ಅಂದರೆ ಟರ್ಮಿನೇಷನ್, ಅದು ಲೀಗಲಿ ಇದೆ, ಅದು ಟರ್ಮಿನೇಟ್ ಮಾಡ್ಬೋದು. ಸೊ ಕ್ಯಾರಿಯರ್ ಸ್ಕ್ರೀನಿಂಗು, ಪ್ರೀನೆಟಲ್ ಡಯಾಗ್ನೋಸಿಸು, ಆಮೇಲೆ ನ್ಯೂ ಬಾರ್ನ್ ಸ್ಕ್ರೀನಿಂಗ್ ಅಂತಲೂ ಮಾಡ್ತಾರೆ. ಮಗು ಹುಟ್ಟಿದ ಮೇಲೂ ಮಾಡ್ತಾರೆ. ಬಟ್ ಆವಾಗ ನೀವೇನು ಮಾಡೋಕ್ಕಾಗಲ್ಲ, ಬರೀ ಕಾಯಿಲೆ ಇದೆಯಾ ಇಲ್ವಾ ಅಂತ ಅಷ್ಟೇ ನೀವು ತಿಳ್ಕೊಳ್ಳೋಕ್ಕಾಗುತ್ತೆ. ಈ ಥರದ ಬೇಕಾದಷ್ಟು ಬೇರೆ ಬೇರೆ ಲೆವೆಲ್ಸಲ್ಲಿ ಪರೀಕ್ಷೆಗಳಿದೆ, ಅದನ್ನು ಮಾಡಿ ನಾವು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬಹುದು. ವಂಡರ್ಫುಲ್ ಕಂಪ್ಲೀಟ್ ಮಾಹಿತಿ ಕೊಟ್ರಿ. ಆದರೆ ಇನ್ನೆರಡು ಪ್ರಶ್ನೆಗಳನ್ನ ತಗೊಳ್ತೀನಿ ನಾನು. ತುಂಬ ಹೆಲ್ದಿ ಬದುಕ್ತಿದ್ದೀನಿ, ಚೆನ್ನಾಗಿದೆ ನನ್ನ ಲೈಫ್ ಸ್ಟೈಲು, ದುಶ್ಚಟಗಳಿಲ್ಲ ಅನ್ನೋರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ಬಿಡ್ತಾರೆ. ಕೆಲವರಿಗೆ ಕ್ಯಾನ್ಸರ್ ಬಂದಿದೆ, ಯಾಕೆ ಬಂದಿದೆ ಅಂತ ಅವರ ಲೈಫ್ ಸ್ಟೈಲ್ ನೋಡಿದ್ರೆ ಲೈಫ್ ಸ್ಟೈಲ್ ಇಸ್ ವೆರಿ ಹೆಲ್ದಿ, ಏನು ಕಾರಣ ಅಂತ ಗೊತ್ತಾಗೋದಿಲ್ಲ. ಇನ್ನು ಕೆಲವರಿಗೆ ದುಶ್ಚಟಗಳಿರುತ್ತೆ. ಹೌದು. ಸೊ ಯಾವುದೇ ಹಂತದಲ್ಲಿ, ಜೀವನದ ಯಾವುದೇ ಹಂತದಲ್ಲಿ ಮೈ DNA ಇಸ್ ಡ್ಯಾಮೇಜ್ಡ್ ಅಥವಾ ಅದು ಡ್ಯಾಮೇಜ್ ಇದೆಯಾ ಇಲ್ವಾ, ಹೆಲ್ದಿ ಇದೆಯಾ ಅನ್ಹೆಲ್ದಿ ಇದೆಯಾ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಖಂಡಿತ ಇದೆ. ಇವಾಗ ವಿಜ್ಞಾನ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್ ಅಂತ. ಹೋಲ್ ಜಿನೋಮ್ ಸೀಕ್ವೆನ್ಸಿಂಗ್, ನಿಮ್ಮ ಜೀನೋಮಲ್ಲಿ ಏನೇನು ಮುಂದೆ ಬರಬಹುದಾದ ಕಾಯಿಲೆಗಳಿದೆ, ಒಂಥರ ಜಾತಕ ಥರ ಎಲ್ಲದೂ ಗೊತ್ತಾಗೋಗುತ್ತೆ. ಇದು ಬಹಳ ಸಿಂಪಲಾಗಿ ನಾವು ಮಾಡೋದಾದರೆ, ನಾವು ಈಗ ನಾನು ಹೇಳಿದೆ 15,000 20,000 ಕಾಯಿಲೆ ಅಂತಂದೆ, ಅಷ್ಟಕ್ಕೂ ನಾವು ಮಾಡ್ಕೋಬೇಕಾ ಅಂತಂದರೆ ನಮಗೆ ದುಡ್ಡಿತ್ತು ಅಂತಂದರೆ ಹೋಲ್ ಜಿನೋಮ್ ಸೀಕ್ವೆನ್ಸಿಂಗು ಮಾಡಿಸ್ಕೊಂಬಿಡ್ಬೋದು. ಎಷ್ಟು ಚಾರ್ಜ್ ಆಗ್ಬೋದು? ಅದು ಒಂದು 35,000-40,000 ಆಗುತ್ತೆ. ಓಕೆ. ಇಲ್ಲ ಅಂತಂದರೆ ಎಕ್ಸೋಮ್ ಸೀಕ್ವೆನ್ಸಿಂಗ್ ಅಂತಲೂ ಮಾಡಿಸ್ತೇವೆ. ಪರ್ಟಿಕ್ಯುಲರ್ ಒಂದು ಯಾವುದೋ ಒಂದು ಕಾಯಿಲೆ, ಈಗ ಉದಾಹರಣೆಗೆ ಯಾವ ಥರ ಅದನ್ನು ನಾವು ನೋಡಬೇಕು ಅಂದರೆ, ಈಗ ಫ್ಯಾಮಿಲಿಲಿ ಕ್ಯಾನ್ಸರ್ ಡೆತ್ಗಳು ತುಂಬ ಆಗಿದೆ. ಓಕೆ. ಅಜ್ಜಿ ಕ್ಯಾನ್ಸರಿಂದ ತೀರೋದ್ರು, ದೂರದ ಚಿಕ್ಕಮ್ಮನೋ ಯಾರೋ ಒಬ್ಬರು ಕ್ಯಾನ್ಸರಿಂದ ತೀರೋದ್ರು. ಈ ತಾಯಿಯ ಕಡೆ ಸುಮಾರು ಜನ ಕ್ಯಾನ್ಸರ್ ಡೆತ್ ಆಗಿದೆ ಅಂದರೆ ಆ ಕುಟುಂಬದ ಹೆಣ್ಣು ಮಕ್ಕಳಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಜಾಸ್ತಿ ಬೇರೆಯವ್ರಿಗೆ ಹೋಲಿಸಿದ್ರೆ. ತಂದೆ ಕಡೆಯಿಂದ ಇದ್ದರೆ
ತಂದೆ ಕಡೆ ಅಂದರೆ ಇದು ಬ್ರೆಸ್ಟ್ ಕ್ಯಾನ್ಸರ್ ಇವೆಲ್ಲ okay. ತಾಯಿಯ ಕಡೆಯಿಂದ ಪಾಸನ ಆಗಿರುತ್ತೆ. ತಂದೆ ಕಡೆಯಿಂದನೂ ಬಂದಿದ್ರೂ ಬರಬಹುದು, ಬರಬಾರ್ದು ಅಂತ ಏನಿಲ್ಲ. ನಾನು ಬ್ರೆಸ್ಟ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರು, ಇದು ಇನ್ನೆರಿಟೆನ್ಸು ತುಂಬ ಜಾಸ್ತಿ, ಪೆನಿಟ್ರೆನ್ಸು ತುಂಬ ಜಾಸ್ತಿ. ಬ್ರೆಸ್ಟ್ ಕ್ಯಾನ್ಸರು, ಯೂಟ್ರೈನ್ ಕ್ಯಾನ್ಸರ್ ಇದ್ದು ಅಂದರೆ ರಿಸ್ಕ್ ಬೇರೆ ಹೆಣ್ಣು ಮಕ್ಕಳಿಗೆ ಹೋಲಿಸಿದ್ರೆ ಸ್ವಲ್ಪ ಇವರು ಡೇಂಜರ್ ಝೋನಲ್ಲಿ ಇದ್ದಾರೆ, ಸೇಫ್ ಝೋನಲ್ಲಿ ಇಲ್ಲ ಅಂಥ ಸಂದರ್ಭದಲ್ಲಿ ಅವರೇನು ಮಾಡಬಹುದು, ಈ ಹೋಲ್ ಎಕ್ಸೋಮ್ ಸೀಕ್ವೆನ್ಸ್ BRCA1 BRCA2 ಅಂತ ಜೀನ್ಗಳಿದೆ, ಅದರದ್ದು ಬ್ರೆಸ್ಟ್ ಕ್ಯಾನ್ಸರ್ನೇ ಉಂಟು ಮಾಡುವಂಥದ್ದು. ಅಂದರೆ ಆ ಜೀನುಗಳಲ್ಲಿ ರೂಪಾಂತರ ಆದರೆ ಬ್ರೆಸ್ಟ್ ಕ್ಯಾನ್ಸರ್ ಬರೋಂಥದ್ದು. ಸೊ ಅವುಗಳ ಪರೀಕ್ಷೆಗಳನ್ನು ಮತ್ತು HER2 ಅನ್ನೋದು ಒಂದು ಜೀನ್ ಇದೆ, BRCA1 BRCA2 HER2 ಇವೆಲ್ಲ ಇದ್ದಾವೆ, ಒಂದು ಪ್ಯಾನಲ್ ಆಫ್ ಜೀನ್ಸ್ ಅಂತಲೇ ಅನ್ನಿ. ಅವುಗಳ ಪರೀಕ್ಷೆ ಮಾಡಿಸ್ಕೊಂಡಾಗ ಮ್ಯೂಟೇಷನ್ ಆಗಿದೆ ಅಂತ ಅಂದರೆ ಅವರು ಬಹಳ ಎಚ್ಚರಿಕೆಯಿಂದ ಇರಬಹುದು. ಬರಬಹುದಾದ ಸಾಧ್ಯತೆ ಇದೆ ಅಂದಾಗ ಅಂದರೆ ಸ್ಟಾಪ್ ಆಗಲ್ಲ. ಅವರ ಜೀವನ ಶೈಲಿ ಬದಲಾವಣೆ, ಹವ್ಯಾಸ ಬದಲಾವಣೆ, ಆಹಾರ ಪದ್ಧತಿಯಲ್ಲಿ ಬದಲಾವಣೆ, ಆ್ಯನ್ಯುವಲ್ ಮೆಡಿಕಲ್ ಚೆಕಪ್, ಒಂದು ಚೂರು ಏನೋ ದೇಹದಲ್ಲಿ ವ್ಯತ್ಯಾಸ ಆಯಿತು, ಒಂದು ಗಂಟು ಕಾಣಿಸ್ತು ಏನೋ ಅಂತಂದರೆ ತಕ್ಷಣ ಹೋಗಿ ಇದು ಮಾಡ್ಕೊಳ್ಳೋ ಅಂಥದ್ದು. ಅಂದರೆ ಎನಿ ಟೈಮ್ ಇದು ಗನ್ ಲೋಡ್ ಆಗಿರೋದು. ಟ್ರಿಗರ್ ಯಾವಾಗ ಗೊತ್ತದು ಅಂತ ಗೊತ್ತಿಲ್ಲ, ಯಾವುದು ಟ್ರಿಗರ್ ಅಂತಲೂ ಗೊತ್ತಿಲ್ಲ ನಮಗೆ. ಹೊರಗಡೆ ಪರಿಸರದಲ್ಲಿರುವ ಯಾವ ರಾಸಾಯನಿಕ ನಮ್ಮ DNA ಆ ಜೀನ್ನ ಡ್ಯಾಮೇಜ್ ಮಾಡಿ ಕ್ಯಾನ್ಸರ್ ಮಾಡುತ್ತೆ ಗೊತ್ತಿಲ್ಲ ನಮಗೆ. ಏನಕ್ಕೆ ಅಂದರೆ ಎಲ್ಲ ಸೇವನೆ ಮಾಡುತ್ತಿರುವ ಎಲ್ಲ ಆಹಾರ ಪದಾರ್ಥದಲ್ಲೂ ವಿಷ ಇದೆ. ಕುಡಿತೀರಾ ನೀರಲ್ಲೂ ಮೈಕ್ರೋಪ್ಲಾಸ್ಟಿಕ್, ನ್ಯಾನೋಪ್ಲಾಸ್ಟಿಕ್ಕು, ಎಲ್ಲ ಕೆಮಿಕಲ್ಲು ವಿಷ, ಗಾಳಿ ವಿಷ. ಸೊ ಎಲ್ಲಿ ಆದಷ್ಟು ಪ್ರಯತ್ನ ಪಡೋಣ. ಬಟ್ ಇನ್ ಸ್ಪೈಟ್ ಆಫ್ ದಟ್ ಇನ್ಯಾವುದರಿಂದ ಏನಾಗುತ್ತೆ ಗೊತ್ತಿಲ್ಲ. ಸೊ ಒಂದು ಆ ಥರ ರಿಸ್ಕ್ ಇದೆ ಅಂತ ಅಂದ ಪಕ್ಷದಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ನಾವು ವಹಿಸ್ಬೋದು. ಏಂಜಲೀನಾ ಜೂಲಿ ಹೆಸರು ನೀವು ಕೇಳಿರ್ಬೋದು, ಹಾಲಿವುಡ್ ಆ್ಯಕ್ಟ್ರೆಸ್. ಅವರ ತಾಯಿ ಬ್ರೆಸ್ಟ್ ಕ್ಯಾನ್ಸರಿಂದ ತೀರೋದ್ಲು. ಆಮೇಲೆ ಅವರ ಆಂಟು ಒಬ್ಬರು ಬ್ರೆಸ್ಟ್ ಕ್ಯಾನ್ಸರಿಂದ ತೀರೋದಾಗ ಇವಳು ಸ್ವಲ್ಪ ಭಯ ಆಯಿತು, ಬ್ರೆಸ್ಟ್ ಕ್ಯಾನ್ಸರು ತುಂಬ ಕಾಮನ್ ಆಗಿದೆಯಲ್ಲ ನಮ್ಮ ಕುಟುಂಬದಲ್ಲಿ ಅಂತ. ಆಕೆ ಏನು ಮಾಡಿದ್ಲು, ಜೀನೋಮ್ ಅನಾಲಿಸಿಸ್ ಮಾಡಿಸಿದ್ಲು. ಆಕೆಯಲ್ಲಿ BRCA1 BRCA2 ಮ್ಯೂಟೇಷನ್ ಆಗೋಗಿತ್ತು. ಆವಾಗ ಅಂದರೆ ಅಡ್ವಾನ್ಸ್ ಆಗಿದೆ ಅಲ್ವಾ ಅಲ್ಲಿ. ಸೊ ಅವಾಗೇನು ಮಾಡಿದ್ಲು, ಅವಳು ಸರ್ಜರಿ ಮಾಡಿಸ್ಕೊಂಡ್ಳು. ಸರ್ಜರಿ ಮಾಡಿ ಅವಳು ರೀಕನ್ಸ್ಟ್ರಕ್ಷನ್ ಹೆಂಗಿದೆ, ಕಾಸ್ಮೆಟಿಕ್ ಸರ್ಜರಿ ಮಾಡಿಸಿ ಪುನಃ ಬ್ರೆಸ್ಟ್ ಇದನ್ನು, ಏಕೆಂದರೆ ಶಿ ಈಸ್ ಎನ್ ಆ್ಯಕ್ಟ್ರೆಸ್ ಆಗಿರೋದ್ರಿಂದ ಅದನ್ನು ಮಾಡ್ಕೊಂಡ್ಳು. ಸೊ ಏನಂದರೆ ಬ್ರೆಸ್ಟ್ ರಿಮೂವ್, ಮ್ಯಾಮೆಕ್ಟಮಿ ಅಂತ ಮಾಡ್ತಾರಲ್ಲ, ಅದು ಮಾಡಿದಾಗ ಬ್ರೆಸ್ಟ್ ಅಲ್ಲಿ ಸೆಲ್ಸ್ಗಳು ಅದು ಕ್ಯಾನ್ಸರ್ ಜೀವಕೋಶ ಆಗಿ ಪರಿವರ್ತನೆ ಹೊಂದುವ ಸಾಧ್ಯತೆಯನ್ನು ತಪ್ಪಿಸ್ಬೋದು. ಆದರೆ ಯೂಟ್ರೈನ್ದು ಇದೆಲ್ಲ ಹೆಂಗೆ ಅಂದರೆ BRCA1 BRCA2 HER2 ಇವೆಲ್ಲ ಬರೀ ಬ್ರೆಸ್ಟ್ ಅಲ್ಲ, ಯೂಟ್ರಸ್ಸು ಅದು ಇದು ಎಲ್ಲದಕ್ಕೂ ಕನೆಕ್ಷನ್ ಇರುತ್ತೆ, ಅದರಲ್ಲಿ ರೆಸೆಪ್ಟಾರ್ಸ್ಗಳಿರುತ್ತೆ ಅದ್ರ ಮೇಲೆ. ಹಾಗಾಗಿ ಒಂದು ಲೆವೆಲಲ್ಲಿ ತೊಂದರೆನ ತಪ್ಪಿಸ್ಕೊಂಡು ಮಧ್ಯ ಮಧ್ಯ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದು. ಈ ಥರ ಜೀನೋಮ್ ಅನಾಲಿಸಿಸಿಂದ ಮುಂದೆ ಬರಬಹುದಾದ ತೊಂದರೆಗಳನ್ನು ನಾವು ಮೊದಲೇ ತಿಳಿದುಕೊಂಡು, ನಾಟ್ ಓನ್ಲಿ ಕ್ಯಾನ್ಸರ್, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದು ಆ ಥರದ್ದು ಅಲ್ಝೈಮರ್ ಆಗಿರ್ಬೋದು. ಅಲ್ಝೈಮರು ಬರದ್ದೇ ಅಲ್ಝೈಮರು, ಪಾರ್ಕಿನ್ಸನ್ನು, ಹಂಟಿಂಗ್ಸ್ಟನ್ನು, ಈ ಮರೆಗುಳಿತನ, ಡಿಮೆನ್ಷಿಯಾ ಅಂತೀವಲ್ಲ, ಇವೆಲ್ಲ ಬರೋದು ವಯಸ್ಸಾದ ಮೇಲೇ. ಅದು ವಯಸ್ಸಲ್ಲಿ ಏನು ಬರೋ ಅಂಥ ಕಾಯಿಲೆ ಅಲ್ಲ. ಕೆಲವು ಕಾಯಿಲೆ ಮಗು ಇದ್ದಾಗ ಬರುತ್ತೆ, ಕೆಲವು ಕಾಯಿಲೆ ಅಡಲಸೆಂಟಲ್ಲಿ ಬರುತ್ತೆ ಹಾರ್ಮೋನ್ ರಿಲೇಟೆಡ್, ಕೆಲವು ಯಂಗ್ ಅಡಲ್ಟ್ಸಲ್ಲಿ ಬರುತ್ತೆ, ಕೆಲವು ವಯಸ್ಸಾದ್ಮೇಲೆ. ಈ ಥರ ಡಿಫ್ರೆನ್ಷಿಯಲ್ ಜೀನ್ ಆ್ಯಕ್ಷನ್ ಅಂತ ಮೊದಲೇ ನಾವು ತಿಳ್ಕೋಬಹುದು, ತಿಳ್ಕೊಂಡು ಅದಕ್ಕೆ ತಕ್ಕನಾದ. ಈಗ ಒಂದು ಫ್ಯಾಮಿಲಿ ಎಲ್ಲ ಡಯಾಬಿಟಿಕ್ಕು, ತಾತ ಡಯಾಬಿಟಿಕ್ಕು, ತಂದೆ ತಾಯಿ ಡಯಾಬಿಟಿಕ್ಕು, ಬರೋ ಸಾಧ್ಯತೆ ತುಂಬ ಜಾಸ್ತಿ. ಅವಾಗೇನು ಮಾಡಬೇಕು, ಸ್ಟ್ರೆಸ್ಸು ಹೆಚ್ಚಾಗದಿದೆ. ಸ್ಟ್ರೆಸ್ ಆದಾಗ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಯಿತು, ಫೈಟ್ ಆರ್ ಫ್ಲೈಟ್ ಮೋಡದು. ಹಾಗಾಗಿ ಒತ್ತಡನ ಜಾಸ್ತಿ ಮಾಡ್ಕೊಳ್ಳೋದೇ ಇದ್ದಾಗೆ ಯೋಗ, ಮೆಡಿಟೇಷನ್ನು, ಆಮೇಲೆ ಪ್ರಾಣಾಯಾಮ, ಒಳ್ಳೆ ಆಹಾರಗಳು, ಈ ಥರದ್ದೆಲ್ಲ ಮಾಡ್ತಾ ಬಂದಾಗ, ಎಕ್ಸಸೈಸು ಮಾಡಿದ್ರೆ 40 ವರ್ಷಕ್ಕೆ ಬರುವುದನ್ನು 60 ವರ್ಷದವರೆಗೂ ಪೋಸ್ಟ್ಪೋನ್ ಮಾಡ್ಬೋದು, ತಳ್ಳಬಹುದು. ಅಲ್ಝೈಮರ್ಗೆ ಒಂದೇನಾದರೂ, ಯಾಕಂದರೆ ಇತ್ತೀಚಿನ ದಿನದಲ್ಲಿ ವಯೋವೃದ್ಧರಲ್ಲಿ ತುಂಬ ಜಾಸ್ತಿ. ಹೌದು. ಏನಾದರೂ ಒಂದು ಸೂತ್ರ ಇದೆಯಾ? ಸೂತ್ರ ಬಹಳ ಇದೆ. ನಮ್ಮ ಸಂಪ್ರದಾಯ, ನಮ್ಮ ಆಚಾರಗಳೆಲ್ಲ ಇದೆಯಲ್ಲ, ನಮ್ಮ ಹಿರಿಯರು ಒಂದು ಪ್ಯಾಕೇಜ್ ಥರ ನಮಗೆ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆದರೆ ನಾವು ಅದನ್ನೆಲ್ಲ ಮೂಟೆ ಕಟ್ಟಿ ಎಸ್ಬಿಟ್ಟಿದ್ದೀವಿ. ನಮಗೆ ಅಲ್ಝೈಮರು ಇತ್ತೀಚೆಗೆ ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂದರೆ, ಮೊದಲನೇದು ಲೋನ್ಲಿನೆಸ್. ಮೊದಲೆಲ್ಲ ಒಟ್ಟು ಕುಟುಂಬ ಇರ್ತಾಯಿತ್ತು. ಒಟ್ಟು ಕುಟುಂಬ ಅಂದರೆ ಭಾಳಷ್ಟು ಜನ ಮನೇಲಿರೋರು ಹಿರಿಯರಿಗೆ ತಲೆ ಕೆರ್ಕೊಳ್ಳೋಕ್ಕೆ ಪುರ್ಸೊತ್ತಿರ್ತಾ ಇರಲಿಲ್ಲ. ಎಲ್ಲ ಕೆಲಸ ಎಂಗೇಜು, ಮೊಮ್ಮಕ್ಕಳಿಗೆ ಎಲ್ಲ ಮೊಮ್ಮಕ್ಕಳ ಡ್ಯೂಟಿ ಸಂಪೂರ್ಣ ಹಿರಿಯರೇ ನೋಡ್ಕೊತಾ ಇದ್ದಿದ್ದು. ಕತೆ ಹೇಳೋದು, ಊಟ ಮಾಡಿಸೋದು ಎಲ್ಲದೂ ಮಾಡ್ತಿದ್ರು. ನಿಮ್ಮ ಮೆದುಳನ್ನ ನೀವು ಎಷ್ಟು ಆ್ಯಕ್ಟಿವ್ ಆಗಿಟ್ಟಿರ್ತೀರ ಅಷ್ಟು ನಿಮ್ಮಲ್ಲಿ ಈ ಮರೆಗುಳಿತನ. ಈಗ ಇದು ಅಲ್ಝೈಮರ್ ಬರೋದು ಅಮೆಲಾಯ್ಡ್ ಪ್ಲೇಕ್ಸ್ ಅಂತ ಪ್ರೋಟೀನ್ಗಳು ಡೆಪಾಸಿಟ್ ಆಗುತ್ತೆ. ಡೆಪಾಸಿಟ್ ಆಗಿ ನಿಮ್ಮ ನ್ಯೂರಾನ್ಸ್ನ ನಾಶ ಮಾಡೋ ಅಂಥದ್ದು.
ಯಾವಾಗ ನೀವು ಚುರುಕಾಗಿ ಚಟುವಟಿಕೆಯಿಂದ, ಅದು ಮೆದುಳಿಗೆ ಚಟುವಟಿಕೆ ಕೊಡ್ತೀರಾ, ಅದು ಡೆಪಾಸಿಟ್ ಆಗೋದಿಲ್ಲ. ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಅವರೆಲ್ಲ ಅವ್ರಿಗೆ ಗಾಳಿಪಟ ಮಾಡ್ಕೊಡೋದು, ಆಟ ಆಡ್ಸೋದು ಎಲ್ಲ ಮಾಡೋದು, ಕತೆ ಹೇಳೋದಿದೆಯಲ್ಲ, ಜ್ಞಾಪಿಸ್ಕೋಬೇಕಾದ್ರೆ ಮೆದುಳು ಆ್ಯಕ್ಟಿವೇಟ್ ಆಗ್ತಾ ಬರುತ್ತೆ. ನೀವು ಹಳೇದನ್ನ ಯೋಚನೆ ಮಾಡ್ತಾ ಇರ್ತೀರ, ಹರಿಶ್ಚಂದ್ರನ ಕತೆ ಎಂದಾಗ ಅವನ ಹೆಂಡತಿ ಹೆಸರು ಚಂದ್ರಮತಿ, ಅದೆಲ್ಲ ರಿಕಾಲ್ ಮಾಡಬೇಕಲ್ಲ, ಮೆದುಳಿಗೆ ಇವೆಲ್ಲ ಆ್ಯಕ್ಟಿವೇಶನ್ ಮಾಡೋಂಥದ್ದು. ಸೊ ಅದನ್ನು ಮಾಡ್ತಾಯಿದ್ರು ಆ್ಯಕ್ಟಿವಿಟಿ. ಇದ್ರ ಜೊತೆಗೆ ಪದಬಂಧ, ಪಜಲ್, ಚದುರಂಗ, ಚೆಸ್ ಆಡೋದು, ಈ ಥರ ಮೆದುಳಿಗೆ ಆ್ಯಕ್ಟಿವಿಟಿ ಕೊಡೋ ಅಂತಹ ಕೆಲಸನ ನೀವು ಹೆಚ್ಚು ಮಾಡ್ತಾ ಬಂದರೆ ಈ ಥರದ ಅದು ನ್ಯೂರೋ ಡಿಜನರೇಷನ್ನು ಕಮ್ಮಿ ಆಗುತ್ತೆ. ಓಕೆ. ಹಾಗಾಗಿ ನಾವು ಒಂದು ಸೆಕೆಂಡು ಚಟುವಟಿಕೆ, ಈಗ ರಿಟೈರ್ಡ್ ಆಯಿತು 60 ವರ್ಷ ಅಂತ ಮೂಲೆಯಲ್ಲಿ ಕೂತ್ರೆ ಮನೆಯಲ್ಲಿ ಬಹಳ ಬೇಗ ಈ ಥರದ ತೊಂದರೆಗಳಿಗೆ ತುತ್ತಾಗುವ ಸಾಧ್ಯತೆ ಇದೆ. ಆಗಲೂ ನನಗೆ ವಯಸ್ಸಾಗಿಲ್ಲ ಅಂತಲೇ ಅಂದ್ಕೊಂಡು ಕೆಲಸ ಮಾಡೋದು, ಚಟುವಟಿಕೆಯಿಂದ ಇರೋದು, ಫ್ರೆಂಡ್ಸ್ ಜೊತೆ ಹೋಗೋಂಥದ್ದು, ಬೇರೆ ಥರ, ಅಥವಾ NGOಗಳಲ್ಲಿ ಜಾಯ್ನ್ ಆಗೋದು, ಬೇರೆ ಸಂಘ ಸಂಸ್ಥೆಗಳಲ್ಲಿ ಆ್ಯಕ್ಟಿವಿಟಿ ಇರಬೇಕು, ಮೆದುಳಿಗೂ ಕೆಲಸ ಕೂಡ ಅಂತಂದು ಇರಬೇಕು. ಲವ್ಲಿ. ಅದು ಇದ್ದಾಗ ಅಲ್ಝೈಮರು ಬರಲ್ಲ, ಯಾವುದೂ ಬರಲ್ಲ, ಅದ್ಭುತವಾಗಿ ಜೀವನನ ನಡೆಸ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಂದು ಕಾಲು ಗಂಟೆಯ ಈ ಪಾಡ್ಕಾಸ್ಟ್ನಲ್ಲಿ ಬಹಳಷ್ಟು ವಿಷಯಗಳನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರೆ. ಐ ಥಿಂಕ್ ಎಲ್ಲ ಆಯಾಮಗಳ ಜೀವನದ ಎಲ್ಲ